Let's create beautiful sari with fluffy pleats. Hello everybody, ನಾನು ನಿಮ್ಮ ಸೌಮ್ಯ ಮೇಕಪ್ ಆರ್ಟಿಸ್ಟ್ and nail artist. So I hope all are doing good in the summer. So ಇವತ್ತಿನ ವಿಡಿಯೋ ಬಂದು ಮೇನ್ಲಿ ಅಬೌಟ್ ಫ್ಲಫಿ ಪ್ಲೀಟ್ಸ್ ಅಂಡ್ ಪ್ರೀ ಪ್ಲೀಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತೇನೆ ನಿಮಗೆ. ತುಂಬಾ ಜನ ಫ್ಲಫಿ ಪ್ಲೀಟ್ಸ್ ನ ಆಂಗರ್ ಪ್ಲೀಟಿಂಗ್ ಅಲ್ಲೂ ಮಾಡ್ತಾರೆ, ಬಟ್ ಇವತ್ತು ನಾನು ಬಾಕ್ಸ್ ಫೋಲ್ಡಿಂಗ್ ಅಲ್ಲಿ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಬರೋ ಕ್ಲಿಪ್ಸ್ ಎಲ್ಲಾನು ವಾಯ್ಸ್ ಓವರ್ ಆಗಿರುತ್ತೆ, ಇಲ್ಲ ಅಂದ್ರೆ ನನ್ನ ವಾಯ್ಸ್ ಇರುತ್ತೆ. ಐ ವಿಲ್ ಟ್ರೈ ಇಟ್, ಲೆಟ್ ಮೀ ಸಿ ಹೌ ಇಟ್ ಗೋಸ್. ವಿಡಿಯೋ ಸ್ಪೀಡಾಗಿರೋದ್ರಿಂದ ನಾನು ರೆಕಾರ್ಡಿಂಗ್ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಪ್ರೀ ಪ್ಲೀಟಿಂಗಿಗೆ ಬೇಕಾಗಿರೋದು ಸೇಫ್ಟಿ ಪಿನ್, ಜಂಬೋ ಕ್ಲಿಪ್ಸ್, ಹೀಟ್ ರೆಸಿಸ್ಟೆಂಟ್ ಮ್ಯಾಟು, ಮತ್ತು ಸ್ಟೀಮ್ ಐರನ್ ಬಾಕ್ಸ್, ಮೆಜರಿಂಗ್ ಟೇಪ್ ಆ್ಯಂಡ್ ಸ್ಯಾರಿ. ಸೊ ನಿಮಗೆ ಸ್ಟೀಮ್ ಐರನ್ ಬಾಕ್ಸು ಮತ್ತು ಜಂಬೋ ಕ್ಲಿಪ್ಸ್ ಎಲ್ಲ ಬಂದು ಅಮೆಝಾನಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಕೊಡ್ತೇನೆ. ಸೊ ಪ್ರೀ ಪ್ಲೀಟಿಂಗಲ್ಲಿ ಅಡ್ವಾಂಟೇಜ್ ಏನಂತ ಅಂದರೆ ಟೈಮ್ ಸೇವಿಂಗ್, ಕ್ವಿಕ್ ಡ್ರಾಪಿಂಗ್ ಆಗಿಬಿಡುತ್ತೆ. ಸೊ ಈಗ ಸ್ಟೀಮ್ ಐರನ್ ಬಾಕ್ಸಲ್ಲಿ ನಾನು ಪ್ಲೀಟಿಂಗ್ ಐರನ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನಾವು ಕೆಲವೊಂದು ಸಲ ತುಂಬ ಸೆನ್ಸಿಟಿವ್ ಸ್ಯಾರೀಸ್ ಇದ್ದಾಗ ಈ ಹೀಟ್ ರೆಸಿಸ್ಟೆಂಟ್ ಮ್ಯಾಟಲ್ಲಿ ಮಾಡೋದ್ರಿಂದ ನಮಗೆ ಸುಟ್ಟೋಗುವಂಥ ಭಯ ಇರಲ್ಲ. ಒಂದು ಇಟ್ ವಿಲ್ ಗಿವ್ ಯು ಅ ನೀಟ್ ಫಿನಿಶ್ ಆಲ್ಸೋ. ಸೊ ನಾನು ತೋರಿಸ್ತೀನಿ ಹೇಗೆ ಅದು ಪ್ಲೀಟಿಂಗ್ ನಿಂತ್ಕೊಂಡಿದೆ ಅಂತ ಇವಾಗ ತೆಗೆದು ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಹೌ ಇಟ್ ಕಮ್ಸ್. ಸೊ ನೀಟಾಗಿ ಫ್ಲ್ಯಾಟ್ ಮಾಡಿರುತ್ತೆ ಪ್ಲೀಟ್ಸ್ ಎಲ್ಲನೂ. ಲೈನ್ಸ್ ನೋಡ್ತಿದ್ದೀರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಫ್ರಂಟ್ ಪಲ್ಲು ಪಾರ್ಟ್ನ ಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಬಂದು ಫ್ಲಫಿ ಪ್ಲೀಟ್ಸ್ ಬೇಕು ಅಂದರೆ ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಕಂಪ್ಲೀಟ್ ಹಾಫ್ ಸ್ಯಾರಿ ಬಂದು ನೀವೇನು ಮಾಡಬೇಕಂದ್ರೆ ಐರನ್ ಮಾಡಬೇಕು. ಎಲ್ಲೂ ಒಂದು ಜಾಗದಲ್ಲೂ ಲೈನ್ಸ್ ಇಲ್ದಿರೋ ಥರ ಐರನ್ ನೀಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರಂಟ್ ಪ್ಲೀಟ್ಸ್ನ ತೊಗೊಳ್ಳಿ. ಪ್ಲೀಟ್ಸ್ ತೊಗೊಂಡಾದ್ಮೇಲೆ ಅದನ್ನು ಜಂಬೋ ಕ್ಲಿಪ್ ಸಪೋರ್ಟಿಂದ ಟೇಬಲ್ಗೆ ಫಿಕ್ಸ್ ಮಾಡಿಕೊಂಡು ಒಂದೊಂದೇ ಪ್ಲೀಟ್ಸ್ನ ತೆಗಿತಾ ಬನ್ನಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಆಟೋಮ್ಯಾಟಿಕ್ಕಾಗಿ ಫ್ಲಫಿ ಪ್ಲೀಟ್ಸ್ ಬರುತ್ತೆ. ಯಾವ ಕರ್ಲಿಂಗ್ ಮಿಷಿನ್ ಯೂಸ್ ಮಾಡೋ ನೆಸೆಸಿಟಿನೂ ಇಲ್ಲ, ಬೇರೆ ಯಾವ ರೀತಿಯಾದ ಸ್ಪ್ರೇ ಸಹ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ಲಫಿ ಪ್ಲೀಟ್ಸ್ ಬರ್ತಿದೆ. ನಾನು ನೀಯಿಂದ ಕೆಳಗಡೆ ಸ್ವಲ್ಪ ಕೆಳಗಡೆಗೆ ಎಲ್ಲ ಪ್ಲೀಟ್ಸ್ನೂ ನೀಟಾಗಿ ಪಿನ್ ಮಾಡ್ಕೋತೀನಿ. ಸೊ ಅಲ್ಲಿವರೆಗೂ ನಾನು ಫ್ಲ್ಯಾಟ್ ಮಾಡಿಕೊಟ್ಟಿನಿ. ರೆಸ್ಟ್ ಆಲ್ ವಿಲ್ ಬಿ ಫ್ಲಫಿ ಪ್ಲೀಟ್ಸ್. ಸೊ ನೀಟಾಗಿ ಒಂದು ಕಡೆಯೂ ಎಕ್ಸ್ಟ್ರಾ ಲೈನ್ಸ್ ಕಾಣಿಸ್ದೇ ಇರೋ ಥರ ಉಲ್ಟಾ ಮಾಡಿ ಆ ಪ್ಲೀಟ್ಸ್ಗಳು ಹಿಂದೆ ಇರೋ ಪ್ಲೀಟ್ಸನ್ನು ಸಹ ನಾನು ಫ್ಲ್ಯಾಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಉಟ್ಕೊಂಡಾಗ ಬಂದು ಮುಂದೆ ಮಾತ್ರನೇ ಫ್ಲಫಿ ಆಗಿರಬೇಕು, ಒಳಗಡೆ ಬಂದು ಫ್ಲಫಿ ಇರೋದು ಇದ್ದರೆ ದಪ್ಪ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರನೇ ಹಿಂದೆಯಿಂದನೂ ನಾನು ಐರನ್ ಮಾಡ್ತಾಯಿದ್ದೀನಿ. ಸೊ ಈಗ ಇನ್ನೊಂದು ಸಲ ನೀಟಾಗಿ ಎಲ್ಲ ಕಡೆಯೂ ಐರನ್ ಮಾಡಿಕೊಂಡು ಫೋಲ್ಡಿಂಗ್ ಶುರು ಮಾಡ್ತಾಯಿದ್ದೀನಿ. ಫೋಲ್ಡಿಂಗಿಗೆ ಫಸ್ಟ್ ಸ್ಯಾರಿನ ಉಲ್ಟಾ ಹಾಕೋಬೇಕಾಗುತ್ತೆ, ಪ್ಲೀಟ್ಸ್ನೂ ಸಹ ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ನೀಟಾಗಿ ಒಂದು ಸೈಡಿಂದ ಮೆಷರ್ಮೆಂಟ್ ತೊಗೊಂಡು ಹಾಫ್ ಆಫ್ ದಿ ಸ್ಯಾರೀಸ್ ಅಂದರೆ ಪ್ಲೀಟಿಂದ ಅರ್ಧ ಇಂಚ್ವರೆಗೂ ನಾವು ಗ್ಯಾಪ್ ಕೊಟ್ಕೊಂಡು ಸ್ಯಾರಿನ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಚಿಕ್ಕದಾಗೂ ಇರುತ್ತೆ, ಫೋಲ್ಡಿಂಗು ಹಾಗೂ ನೀಟಾಗೂ ಬರುತ್ತೆ. ಸೊ ಈಗ ನಾನು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಸ್ಮಾಲ್ ಅಪ್ಡೇಟ್, ನನ್ನ ಜೂನ್ 2 ಏನು ಮೇಕಪ್ ಕೋರ್ಸ್ ಶುರು ಆಗ್ತಿದೆ. ಇದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ಬಿಗಿನರ್ ಫ್ರೆಂಡ್ಲಿ ಸಹ. ಹಾಗೂ ಯಾರ್ಯಾರು ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಅದರ ಅಪ್ಗ್ರೇಡೇಷನ್ ನೆಸೆಸಿಟಿ ಇದೆ, ಅವ್ರಿಗೂ ಸಹ ಇದು ತುಂಬಾ ಯೂಸ್ಫುಲ್ ಆಗಿರೋ ಕ್ಲಾಸು. ಜೂನ್ 2 ಟು ಜೂನ್ 11ವರೆಗೂ ಇದೆ. ಇದರಲ್ಲಿ ನಿಮಗೆ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್, ಕಾಂಪ್ಲಿಮೆಂಟ್ರಿಯಾಗಿ ನೇಲ್ ಆರ್ಟ್, ಬೇಸಿಕ್ ನೇಲ್ ಆರ್ಟು ಹಾಗೂ ಸೋಷಿಯಲ್ ಮೀಡಿಯಾ, ವಿಡಿಯೋಗ್ರಾಫಿ, ಲೈಟ್ಸ್ ಎಲ್ಲ ತರಹ ಟೆಕ್ನಿಕ್ಸ್ ಸಹ ಹೇಳ್ಕೊಡ್ತೀನಿ. ತುಂಬ ಹೊಸ ಹೊಸ ಮೇಕಪ್ ಟೆಕ್ನಿಕ್ಸ್ ಕಲಿತೀರಾ ಇದರಲ್ಲಿ. ಸೊ ಯಾರ್ಯಾರಿಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇದೆಯೋ ಅವ್ರು ಎನ್ರೋಲ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಫ್ಲಫಿ ಪ್ಲೀಟ್ ರೆಡಿ ಇದೆ. ಥ್ಯಾಂಕ್ ಯು, ಬಾಯ್, ಲವ್ ಯು.